ಕೇರಳದ ವಯನಾಡ್ನಲ್ಲಂತೂ ಭಾರಿ ಮಳೆ ಆಗ್ತಾ ಇರೋದರ ಪರಿಣಾಮ ಕಬಿನಿ ಜಲಾಶಯ ಭರ್ತಿಯಾಗಿದೆ. ಕಬಿನಿ ಜಲಾಶಯ ಭರ್ತಿಯಾದ ಪರಿಣಾಮ ಅಪಾರ ಪ್ರಮಾಣದಲ್ಲಿ ನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಅಂದ್ರೆ ಕಬಿನಿ ಜಲಾಶಯದಿಂದ ಹೊರಹರಿವಿನ ಪ್ರಮಾಣ ಹೆಚ್ಚಳ ಆಗ್ತಾ ಇದೆ. ಜಲಾಶಯದಿಂದ 25,000 ಕ್ಯೂಸೆಕ್ನಷ್ಟು ನೀರನ್ನ ಬಿಡುಗಡೆ ಮಾಡಲಾಗಿದೆ. ಯಾವ ನದಿಗೆ? ಕಪಿಲೆ ಮೈದುಂಬಿದ್ದಾಳೆ. ನದಿ ಪಾತ್ರದಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಸ್ನಾನಘಟ್ಟ ಮುಳುಗಡೆಯಾಗಿದೆ. ಮುಳುಗಡೆ ಹಂತಕ್ಕೆ 16 ಕಾಲು ಮಂಟಪ ಕೂಡ ಬಂದು ತಲುಪಿರೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಎಲ್ಲ ದೃಶ್ಯಾವಳಿಗಳು ಕೂಡ ನಮಗೆ ಕಪಿಲೆಯ ಆರ್ಭಟ ರೌದ್ರ ಸೌಂದರ್ಯವನ್ನ ತೋರಿಸ್ತಾ ಇದೆ. ಕಬಿನಿ ಜಲಾಶಯ ತುಂಬ್ತಾ ಇದ್ದ ಹಾಗೆ ಕಪಿಲೆಯಲ್ಲಿ ಪ್ರವಾಹ ಉಂಟಾಗೋ ಸ್ಥಿತಿಗತಿಗಳು ನಿರ್ಮಾಣ ಆಗುತ್ತೆ ಅಂತ ನಾವು ನಿಮಗೆ ಹಿಂದೆ ಕೂಡ ಹೇಳ್ತಾ ಇದ್ವಿ. ಅದೇ ರೀತಿ ಪರಿಸ್ಥಿತಿಗಳು ಕಾಣಿಸ್ತಾ ಇದೆ. ನಮಗೂ ಎರಡು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ನಂಜುಂಡೇಶ್ವರ ಟೆಂಪಲ್, ಎಲ್ರಿಗೂ ಗೊತ್ತಿರುವಂತಹ ಭಾಳ ಫೇಮಸ್ ಆಗಿರುವಂತಹ ಟೆಂಪಲ್. ಸೊ ಅಲ್ಲಿ ಸ್ನಾನಘಟ್ಟ ಮುಳುಗಡೆ. ಇನ್ನೊಂದು ಮಂಟಪಕ್ಕೆ ಸಂಬಂಧಪಟ್ಟಂತೆ 16 ಕಾಲು ಮಂಟಪಕ್ಕೆ ಸಂಬಂಧಪಟ್ಟಂತೆ ಕೂಡ ನಮಗೆ ವಿಜುವಲ್ಸ್ ಸಿಗುತ್ತೆ.